ಹಾಗಾದ್ರೆ ರಿಜಿಸ್ಟ್ರೇಷನ್ ಯಾವಾಗ ಬಾವಾ? ಆಸ್ತಿನ ನಮ್ಮ ಹೆಸರಿಗೆ ಯಾವಾಗ ಬರ್ಕೊಡ್ತೀರಾ? ರಿಜಿಸ್ಟ್ರೇಷನ್ ಹೇಳಿ ಅಶೋಕ್, ನಿಮ್ಮ ಮನಸ್ಸಲ್ಲಿರೋದು ಇದೆ ತಾನೇ? ಇದನ್ನೆಲ್ಲ ಯಾವಾಗ ನಿಮ್ಮ ಹೆಸರಿಗೆ ಬರ್ಸೋದು ಅಂತ? ಬಾವ ನಿಮ್ಮನ್ನು ನೋಡಿ ಈ ಖುಷಿನ ಅಂತ ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ಇದೇ ತಾನೇ ಓಡಿದ್ದು? ನಂಗೆ ಗೊತ್ತು ಮಾವ, ಇದನ್ನ ನಾನಾಗಿ ಹೇಳಲಿಲ್ಲ. ಅಶೋಕ್ ಈ ಪ್ರಶ್ನೆನ ಕೇಳ್ಬೋದು ಅಂತ ನಾನು ಹೇಳಿದೆ ಅಷ್ಟೇ. ಇಲ್ಲ, ರಾಮ ಒಂದೆಲ್ಲ ಬಿಟ್ಕೊಟ್ಟು ಆಸ್ತಿ ಎಲ್ಲ ನಿಂದೆ ಅಂತ ಹೇಳಿದ್ನಲ್ಲ, ಅದು ಸಾಲ್ದ? ಅದನ್ನು ಬರೆದು ಬೇರೆ ಕೊಡ್ಬೇಕಾ? ಅದು ಅಪ್ಪಯ್ಯ. ಅಯ್ಯೋ ಅಕ್ಕ, ಏನಾಯ್ತಕ್ಕ? ನಂದಿತವ್ರೆ, ಏನಾಯ್ತು? ಯಾಕಮ್ಮ? ಬಾ, ಕೂತ್ಕೊಳ್ಳಿ. ಅದಕ್ಕೆ ಏನಾಯ್ತಮ್ಮ? ಏನಾಯ್ತಮ್ಮ ನಂದಿತಾ? ಬೆಳಗ್ಗೆಯಿಂದ ತುಂಬ ಸುಸ್ತಾಗ್ತಿತ್ತು ಮಾವ, ಈಗ ಸಡನ್ನಾಗಿ ಹೀಗಾಯಿತು. ಅದಕ್ಕೆ ನೀವು ನೆನ್ನೆಯಿಂದನೂ ಅದನ್ನೇ ನೆನೆಸ್ಕೊಂಡು ಕುಂತಿದ್ರಿ ಅನ್ನಿಸ್ತೈತೆ. ಅದಕ್ಕೆ ಹಿಂಗಾಗಿರೋದು. ನಂಗೆ ಗೊತ್ತು ನೀವು ಸರಿಯಾಗಿ ಊಟನೂ ಮಾಡಿರೋಕ್ಕಿಲ್ಲ ಅಂತ. ಸುಖ ಹೋಲ, ಡಾಕ್ಟರ್ ಹತ್ರ ಕರ್ಕೊಂಡೋಲ್ಲ? ಇಲ್ಲ ಪರವಾಗಿಲ್ಲ ಮಾವ. ಅದಕ್ಕೆ ಹಂಗೆ ಅನ್ಬೇಡಿ. ಅದಕ್ಕೆ ಬೇಕಾದ್ರೆ ನಡ್ರಿ, ನಾನು ಬರ್ತೀನಿ. ಇಲ್ಲ ಬಾವ, ನನಗೇನೂ ಆಗಿಲ್ಲ. ಅದಕ್ಕೆ ಏನೂ ಆಗದೆ ಹಿಂಗೆ ವಾಂತಿ ಮಾಡ್ಕೊಂಡು ಸುಸ್ತಾಗಿ ಕುಂತಿದ್ದೀರಾ ನೀವು? ನಡ್ರಿ ಅದಕ್ಕೆ ನೀವು. ನಂಗೆ ಗೊತ್ತು. ಅದು ಅಕ್ಕ ಪ್ರೆಗ್ನೆಂಟ್ ಆಗೋರೆ ಅನಿಸ್ತೈತೆ. ಹ್ಞೂ ಕರೆಕ್ಟು. ನಂದಿತಾ, ನಿಜ ಏನಮ್ಮ? ಹಂಗೇನು ಇರಕ್ಕಿಲ್ಲ, ಬನ್ನಿ ಆಸ್ಪತ್ರೆ. ವಿಶ್ಲಾವಸ್ಯ ಸಾಧಕನ ಇಲ್ವೇ ಇಲ್ಲಿ? ಇಂಥ ವಯಸ್ಸದಲ್ಲಿ ಸಾಧಕನ ಮೀರ್ಸಕ್ಕೆ ಯಾವ ಡಾಕ್ಟ್ರಿಗೂ ಸಾಧ್ಯ ಆಗಿಲ್ಲ. ಸಾಧಕ ಹೊಸಿ ನೋಡಿದ ಏನಂತ? ಬನ್ನಿ 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 ಸರ್ದವ, ಬನ್ನಿ ಬನ್ನಿ. ಏನು ಸಾರ್ಥಕ? ಒಂದು ನಿಮಿಷ ಸಾಹೇಬ್ರೆ.
ದಿಟ್ವಾಲು ಸಾಹೇಬ್ರೆ. ಹೌದಾ? ಹ್ಞೂ, ಈ ದೊಡ್ಡ ಮನೆಗೊಂದು ಕೂಸ್ ಬರ್ತೈತೆ. ಕೊಡ್ಲಾ ಕೈ. ಒಳ್ಳೆ ಮಗಕ್ಕಿಂತ ಮುಂಚೆನೆ ನೀನು ಅಪ್ಪ ಆಗ್ಬಿಟ್ಟಕ್ಕಲ್ಲ. ನಂದಿ ನಿಜವಾಗ್ಲೂ ಅಲ್ಲೇನ್ಲ ಕೇಳ್ತೀಯ ಕಳ್ಳ? ಸಾರ್ದ ಕೇಳಲಿಲ್ವಾ? ದೀಟಾನೇ. ಲೇ ಅಸಕ ಬರೀಲ್ಲ ಯಾಂಡು ಕೊಡ್ಲಾ? ಏಯ್ ಕೊಡ್ಲಾ ಕೈಯೇ ಒಳ್ಳೆದಾಲಿಕ್ಕಲ್ಲ ಅದಕ್ಕೆ ಕಂಗ್ರಾಚುಲೇಷನ್. ಥ್ಯಾಂಕ್ಸ್ ಬಾವ. ಕಂಗ್ರಾಸ್ ಕಲ್ಲ, ಕಂಗ್ರಾಸ್. ನಂದಿತಾ ಕಂಗ್ರಾಸ್ ಕಣ, ಕಂಗ್ರಾಸ್. ಒಳ್ಳೆದ. Thank you, ಮಾವ. ಅಕ್ಕ ಸೂಪರ್ ಅಕ್ಕ, ಕಂಗ್ರಾಟ್ಸ್. ಥ್ಯಾಂಕ್ಸ್. ಜಾನಕಿ, ಏನು ಯೋಚನೆ ಮಾಡ್ತಿದ್ಯಾ? ನೀನು ನನಗೆ ವಿಶ್ ಮಾಡಲ್ವಾ? ಸಾರಿ ನಂದಿತಾ ಅವರೇ, ಖುಷಿಲಿ ಏನೋ ಯೋಚನೆ ಮಾಡ್ತಾ ಇದ್ದೆ. ಕಂಗ್ರಾಟ್ಸ್ ನಂದಿತಾ ಅವರೇ. ಥ್ಯಾಂಕ್ಸ್. ಕಂಗ್ರಾಟ್ಸ್ ಅಶೋಕ್. ಅದಕ್ಕೆ ನೋಡಿ, ಎಲ್ಲ ಆಸ್ತಿನೂ ನಿಮಗೆ ಅಂತ ಹೇಳಿದ ತಕ್ಷಣ ಈ ದೊಡ್ಡ ಮನೆಗೆ ಒಂದು ಆಸ್ತಿ ಕೊಟ್ಬಿಟ್ರಿ ನೀವು. ಒಂದು ಸಿಹಿ ಸುದ್ದಿ ಏಟ್ ಬಿರ್ನ ಎಲ್ಲ ಬ್ಯಾಸರನ್ನು ಹೆಂಗ್ ನುಂಗಾಕ್ಬಿಡ್ತು ಅಲ್ವಾ? ಮಾವ, ಈ ವಿಷಯನ ನಮ್ಮಪ್ಪ ಹೆಂಗೆ ಫೋನ್ ಮಾಡಿ ಹೇಳ? ಏ ಏನಮ್ಮ ನೀನು ಪರ್ಮಿಷನ್ ಕೇಳ್ತಾ ಇದೀಯಾ? ಹೇಳೋ, ಮದುವೆಗೆ ಫೋನ್ ಮಾಡೋ, ಬರಲಿ, ಅವನು ಖುಷಿ ಪಡ್ತಾನೆ. ಸರಿ ಮಾವ. ನಮ್ಮರೆ ಆವತ್ತೊಂದು ದಿವಸ ನೀವು ನನ್ನ ಆಟ ಆಡ್ಸೋಕ್ಕೆ ಅಂದ್ಬಿಟ್ಟು ಹಿಂಗೆ ಮಾಡಿದ್ರಿ. ಆದರೆ ಈಗಿತ ಅದಕ್ಕೆ ದಿಟ್ವಲ್ಲ ಪ್ರೆಗ್ನೆಂಟ್ ಆಗ್ಬಿಟ್ಟವ್ರೆ. ಲೇ ಅಸಕ, ನೀನು ಅದಕ್ಕೆ ಮಾಂಕ ಕೊಡಿಸ್ಬೇಕಲ್ಲ? ಹಾಂ, ಏನಪ್ಪಯ್ಯ? ಬನ್ನಿ ಶಾರದಕ್ಕ, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಸೊಸೆಮ್ಮ, ಏನೋ ಬರೆ ಹಿಡಿದ್ರಂತೆ. ಹೌದು ಶಾರದಕ್ಕ, ನನ್ನ ಕಷ್ಟನ ಒಬ್ಬರ ಹತ್ರನಾದರೂ ಹೇಳ್ಕೋಬೇಕು ಅಂತ. ಯಾಕೆ ಶಾರದಕ್ಕ, ನನ್ನ ಕಂಡ್ರೆ ಈ ಮನೇಲಿ ಯಾರಿಗೂ ಆಗಲ್ಲ? ಅದು ಹಾಗೇನಿಲ್ಲ ಸೊಸೆಮ್ಮ, ಅದು ನೀವು. ನನಗೆ ಗೊತ್ತು ಶಾರದಕ್ಕ, ನಿಮ್ಮೆಲ್ಲರ ಕಣ್ಣಿಗೂ ನಾನು ಕೆಟ್ಟೋಳು. ಶ್ರೀಮಂತರು ಮಗಳಾಗಿರೋದ್ರಿಂದ ಒಗರಿರೋಳು, ಅಹಂಕಾರಿ ಅಲ್ವಾ? ಆದರೆ ನಾನು ಏನು ಮಾಡಲಿ ಶಾರದಕ್ಕ? ಇದನ್ನೆಲ್ಲ ನಾನು ಬೇಕು ಅಂತ ಮಾಡ್ತಿಲ್ಲ. ಈಗೀಗ ನಾನು ಎಷ್ಟು ತಪ್ಪುಗಳನ್ನು ಮಾಡಿದ್ದೀನಿ ಅಂತ ಅರಿವಾಗ್ತಿದೆ. ನಾನು ಯಾಕೆ ಹಾಗೆ ನಡ್ಕೊಂಡೆ ಅಂತ ಯೋಚನೆ ಮಾಡಿದ್ರೆ ನನಗೆ ಅರ್ಥ ಆಗಿದ್ದೊಂದು, ಇದೆಲ್ಲದಕ್ಕೂ ಕಾರಣ ನೀವು ಶಾರದಕ್ಕ. ನಾನು ಈ ಮನೆಗೆ ಮದುವೆ ಆಗಿ ಬಂದಾಗ ನೀವು ನನ್ನನ್ನು ನೋಡ್ಕೊಳ್ತಾ ಇದ್ದಿದ್ದಕ್ಕೂ, ಜಾನಕಿ ಮನೆಗೆ ಸೊಸೆಯಾಗಿ ಬಂದಮೇಲೆ ನೀವು ನನ್ನ ನೋಡ್ಕೊಳ್ತಾ ಇರೋದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಲ್ವ ಶಾರದಕ್ಕ? ನನ್ನಿಂದ ಈ ಭೇದ ಭಾವನ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ ಶಾರದಕ್ಕ. ನೀವು ಮಾತ್ರ ಅಲ್ಲ, ಎಲ್ಲರೂ. ಜಾನಕಿಗೆ ಶೀತ ಆದರೆ ಸಾಕು, ನೀವೆಲ್ಲರೂ ಎಷ್ಟು ಚೆನ್ನಾಗಿ ಗಮನಿಸ್ಕೋತೀರಾ. ಅದೇ ನನ್ನ ಕೈಗೆ ಪೆಟ್ಟು ಬಿದ್ದಾಗ್ಲೋ ಅಥವಾ ನಾನು ಹುಷಾರು ತಪ್ಪಿದಾಗ್ಲೋ ನೀವು ಯಾವತ್ತಾದ್ರೂ ನನ್ನ ಹಾಗೆ ನೋಡ್ಕೊಂಡಿದ್ದೀರಾ? ನೀವು ಹಾಗೆ ಮಾಡೋದ್ರಿಂದ
ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಬೇಡ, ನೀವೇ ಯೋಚನೆ ಮಾಡಿ. ನಾನು ಎಲ್ಲರ ಹಾಗೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗಲ್ಲ ಶಾರದಕ್ಕ. ಅದಕ್ಕೆ ನಿಮ್ಮ ಹತ್ರ ಎಲ್ಲನೂ ಹೇಳಿ ಇದಕ್ಕೊಂದು ಪರಿಹಾರ ಮಾಡಲೇಬೇಕು ಅಂತ ನಿಮ್ಮನ್ನ ಇಲ್ಲಿ ಕರೆಸಿದ್ದೀನಿ. ನಿಮಗೆ ಗೊತ್ತು, ನಾನು ಮನ್ಸು ಮಾಡಿದ್ರೆ ಭಾವನ ಜೊತೆ ಮಾತಾಡಿ ಅವರನ್ನ ಮತ್ತೆ ಜಾನಕಿನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಬಹುದು. ಅವರು ನನ್ನ ಮದುವೆ ಆಗೋ ಸಮಯದಲ್ಲಿ ನಾನು ಏನೇ ಕೇಳಿದ್ರೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಭಯ ಪಡಬೇಡಿ ಶಾರದಕ್ಕ, ನಾನಂಥದ್ದೇನೂ ಮಾಡಲ್ಲ. ನೀವು ನನಗೊಂದು ಸಹಾಯ ಮಾಡಿದ್ರೆ. ಏನು ಸಹಾಯ ಸೊಸೆಮ್ಮ? ದೊಡ್ಡದೇನೂ ಇಲ್ಲ. ನೀವೆಲ್ಲರೂ ಜಾನಕಿನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿರೋ, ನನ್ನನ್ನು ಹಾಗೆ ನೋಡ್ಕೊಳ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ಹಾಗೆ ನೋಡಿದ್ರೆ ನೀವು ನನ್ನನ್ನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಹೇಳಿದ್ದನ್ನು ನೀವು ಮಾಡಬೇಕು. ಅದೇನು ಗೊತ್ತಾ? ಆದರೆ ಸೊಸೆಮ್ಮ, ಈ ವಿಷಯದಾಗೆ ನಾಟಕ ಆಡೋದು ತೆಪ್ಪು. ನೋಡಿ, ಜಾನಕಿ ನಾಟಕ ಮಾಡಿದಾಗ ಮಾತ್ರ ಒಪ್ಕೊಂಡ್ರಿ. ಈಗ ನಾನು ಮಾಡೋದಕ್ಕೆ ಬೇಡ ಅಂತಿದ್ದೀರ. ನೋಡಿ ಶಾರದಕ್ಕ, ನಾನು ಹೇಳ್ದಾಗ ಕೇಳಿದ್ರೆ ಈ ಮನೆ ಒಂದಾಗಿರುತ್ತೆ. ಜಾನಕಿ ರಾಮು ಭಾವಂಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಎಲ್ಲರೂ ಒಂದಾಗಿರಬಹುದು. ಮಾವನು ಸಂತೋಷವಾಗಿರ್ತಾರೆ. ಈ ಮನೆ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂದರೆ ದೊಡ್ಡ ಮನೆನ ಕಾಪಾಡೋದು ಬಿಡೋದು ಈಗ ನಿಮ್ಮ ಕೈಲಿದೆ ಶಾರದಕ್ಕ. ಮಾವಯ್ಯ, ಬನ್ನಿ. ನಂದಿತಾ ಮಗಳೇ. ಅಪ್ಪಯ್ಯ, ಬಂಗಾರ, ಬಂಗಾರ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅಂದರೆ ಅಂತೂ ನನ್ನನ್ನು ಆಜ್ಞೆ ಮಾಡಿಬಿಟ್ರಿ. ಅದೇವ, ನಿನ್ನನ್ನು ಮಾತ್ರ ಅಲ್ಲ, ನನ್ನನ್ನು ಅಜ್ಜನ ಮಾಡಿಬಿಟ್ರು. ಅದು ಸರಿನೇ. ಹೇಗಿದೆಯಪ್ಪಣ್ಣ? ಆರಾಮಿದ್ದೀನಿ. ಮಾವಯ್ಯ, ನೀವು ಮಾತ್ರ ಅಜ್ಜಂದ್ರ ಆಯ್ತಾ ಇಲ್ಲ, ನಮಗೂ ಒಂದು ಪಟ್ಟ ಏರಿಕೆ ಆಗೈತೆ. ನಾನು ದೊಡ್ಡಪ್ಪ ಆಯ್ತೀವ್ನಿ, ನಮ್ಮವ್ರು ದೊಡ್ಡಮ್ಮ ಆಯ್ತವ್ರೆ. ಹೋಗ ದಡ್ಡ, ನೀವಿಬ್ರು ಇನ್ನೂ ಅಪ್ಪ ಅಮ್ಮನೇ ಆಗಿಲ್ಲ, ದೊಡ್ಡಪ್ಪ ದೊಡ್ಡಮ್ಮ ಆಯ್ತಾರಂತೆ. ಸರ್ದಕ್ಕ, ಮಾದೇವಂಗೆ ಕುಡಿಯೋಕೆ ಏನಾದರೂ ತೊಗೊಂಬನ್ನಿ. ಬೇಡ, ಅದೆಲ್ಲ ಏನೋ ಬೇಡ. ಪುಟ ತಗೋ, ಎಲ್ಲರಿಗೂ ಸ್ವೀಟ್ಸ್ ಕೊಡು, ಬಾಯಿ ಸಿಹಿ ಮಾಡ್ಕೊಳ್ಳಿ. ತಗೋಪ್ಪಣ. ತಗೊಳ್ಳಿ ಅಶೋಕ್.
ತಗೊಳ್ಳಿ ಬಾವ. ಇನ್ನೊಂದು ತಗೊಳ್ಳಿ ಬಾವ. ತಗೋ ಜಾನಕಿ. ಇಲ್ಲ ಸಾಕು. ಪರವಾಗಿಲ್ಲ ತಗೊಳಮ್ಮ. ನಿನ್ನ ತವ್ರ ಮನ್ಲಂತೂ ಇಂಥ ಸ್ವೀಟ್ ನೀನು ತಿಂದಿರಲ್ಲ. ನನ್ನ ಮಗಳಿಗೋಸ್ಕರ ಸ್ಪೆಷಲಾಗಿ ಮಾಡಿಸಿ ತಗೊಂಬಂದಿರೋದು. ಏ ರಾಮ ತಗೊಳ್ಳ. ಇಲ್ಲ ಸಾಕತ್ಗೆ. ಚಂದ್ರಿ ಬಾಯ್ಲಿ, ಇದನ್ನ ಕೆಲ್ಸದವ್ರು ಕೊಡು. ಬಿಟ ಅಂತೂ ಎಲ್ಲರೂ ಸಂತೋಷದಿಂದ ಬೆರಗಾಗುವಂಥ ಸುದ್ದಿ ಕೊಟ್ಬಿಟ್ಟಿಯಮ್ಮ. ನೋಡು, ನೀನು ನಮ್ಮ ಇದೇ ಸಮಯದಲ್ಲಿ ಅವಳು ತವ್ರ ಮನೆಯವ್ರ ಜೊತೆಯಲ್ಲಿ ದೇವಸ್ಥಾನಗಳನ್ನು ಸುತ್ಕೊಂಡು ಬರೋದಕ್ಕೂ ಹೋಗಿದ್ದಾಳೆ. ಇದ್ದಿದ್ರೆ ಅವಳದು ಕರ್ಕೊಂಡೇ ಬಂದ್ಬಿಡ್ತಿದ್ದೆ. ಎಷ್ಟು ಜನದ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬಿದ್ದಿದೆಯೋ, ಏನು ಕಥೆಯೋ. ಅದಕ್ಕೇನಂತೆ ಬಿಡು ಮಾದೇವ. ದೃಷ್ಟಿ ತೆಗೋಕ್ಕೆ ಸಾರ್ಥಕ ಇದ್ದಾರಲ್ಲ. ಸಾರ್ಥಕ ಬನ್ನಿ. ನಿಂತ್ಕೊಳಮ್ಮ. ನಿಂತ್ಕೊ. ಏನಪ್ಪಣ್ಣ ನೀನು? ಮನೆಯವ್ರ ದೃಷ್ಟಿ ತೆಗಿಯೋದಕ್ಕೂ ಯಾರ್ಯಾರೋ ಬಂದು ದೃಷ್ಟಿ ತೆಗಿಯೋದಕ್ಕೂ ವ್ಯತ್ಯಾಸ ಇಲ್ವಾ? ಯಾರು ಬೇರೆಯವ್ರ ದೃಷ್ಟಿ ತೆಗಿಯೋದು ಬೇಡ. ನನ್ನ ಹೆಂಡತಿ ಊರಿಂದ ಬರಲಿ, ಅವಳೇ ತೆಗಿತಾಳೆ. ಈಗೇನು ನಂದಿತಾ ಅವ್ರ ಬಸ್ರಿ ಅಂತ ಊರವ್ರಿಗೆಲ್ಲ ಹೇಳಿಲ್ಲ, ಮನೆಯವ್ರಿಗೆ ಮಾತ್ರ ಗೊತ್ತಿರೋದು. ಮನೆಯವ್ರ ದೃಷ್ಟಿ ಅವ್ರಿಗೇನು ತಾಗಲ್ಲ. ಸೊ ದೃಷ್ಟಿ ತೆಗೆಯೋದೇನು ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಅಂತೂ ದೊಡ್ಡ ಮನೆ ಮೊದಲನೇ ವಾರಿಸು ನನ್ನ ಮಗಳಿಂದಾನೆ ಅಂತ ಬರೋದಾಗಿದೆ ಅನ್ಸುತ್ತೆ. ಯಾವುದಕ್ಕೂ ಅದೃಷ್ಟ ಮತ್ತು ಯೋಗ್ಯತೆ ಎರಡೂ ಇರಬೇಕು. ಅದೆರಡೂ ನಿನಗಿದೆ ಅಲ್ವಾ ಪುಟ? ಇನ್ನೇನು? ಇದೇ ಕೈಯಲ್ಲಿ ನಮ್ಮ ಅಳಿಯಂದ್ರು ಅದೇನೋ ಆಸ್ತಿ ಬಗ್ಗೆ ಮಾತಾಡಬೇಕು ಅಂತಿದ್ರು, ಅದನ್ನು ಮಾತಾಡಿ ಮುಗಿಸ್ಬಿಡ್ಬೋದು ಅಲ್ವಾ ಅಳಿಯಂದ್ರೆ? ಮಾದೇವ, ಈಗ ಯಾಕೆ ಆ ಮಾತು? ಒಳ್ಳೆ ವಿಷಯ ನಡೆದಿದೆ, ಅದನ್ನು ಆಚರಿಸೋಣ. ಅಯ್ಯೋ ರಾಮ, ನಾನು ಕೇಳ್ತಿರೋದು ಒಳ್ಳೆ ವಿಷಯನೇ ಅಲ್ವಾ ಅಪ್ಪಣ್ಣ? ನನ್ನ ಮಗಳು ಮತ್ತೆ ಅಳಿಯನಿಗೆ. ಅಪ್ಪಯ್ಯ ಬೇಡ, ಸುಮ್ಮನೆ ಇರಿ. ನೀನು ಮಾತಾಡಬೇಡ. ನಾನು ಮಾತಾಡ್ತಾ ಇದ್ದೀನಿ ತಾನೆ. ನನ್ನ ಅಳಿಯಂದ್ರಿಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಏನು ಅಳಿಯಂದ್ರೆ, ಆಸ್ತಿ ಬಗ್ಗೆ ಕೇಳಿದ್ರಂತಲ್ಲ, ಏನಾಯ್ತು? ಅದ್ರ ಬಗ್ಗೆ ಈಗಾಗಲೇ ಮಾತಾಗಿದೆಯಲ್ಲ. ಮಾತುಕತೆ ಆಗೋಗಿದೆಯಾ? ಏನು ಅದೇನು ಅಂತ ಹೇಳಿ ನಾನು ಕೇಳಿಸ್ಕೊತೀನಿ. ಅದೇನಿಲ್ಲ ಮಾವಯ್ಯ, ಅಶೋಕ ಆಸ್ತಿ ಭಾಗ ಕೇಳಿದ್ನಲ್ಲ, ಅದಕ್ಕೆ ಭಾಗ ಯಾಕೆ ಮಾಡಬೇಕು, ಎಲ್ಲ ನೀನೇ ಇಟ್ಕಂತ ಹೇಳ್ದೆ. ಎಲ್ಲ ಅಶೋಕ ಮತ್ತೆ ಅತ್ತಿಗೆನೆ ಮಾವಯ್ಯ. ಏನು ಭಾಗ ಕೇಳಿದ್ರ? ಏನಳಿ ಅಂದರೆ, ನಿಮಗೇನು ತಲೆಗೆಲ್ಲ ಕೆಟ್ಟಿದೆಯಾ? ಭಾಗ ಕೇಳಿ ಉಳಿದ ಆಸ್ತಿನೆಲ್ಲ ಯಾರಿಗೆ ಕೊಡ್ತೀರಾ? ಇಡೀ ಆಸ್ತಿ ಸೇರಬೇಕಾಗಿರೋದು ನಿಮಗೆ, ತಿಳ್ಕೊಳ್ಳಿ. ಏನು ಮಾದೇವ, ನೀನು ತಲೆ ಕೆಟ್ಟೋ ನಂಗೆ ಮಾತಾಡ್ತಾ ಇದೆಯಲ್ಲ. ಆಸ್ತಿನಲ್ಲಿ ಅರ್ಧ ಪಾಲು ರಾಮಂಗೂ ಸೇರ್ಬೇಕು ಅಂತ ಗೊತ್ತಲ್ವಾ ನಿಮಗೆ? ಏನು? ಹೌದಾ? ಈ ವಿಷಯ ನನಗೆ ಗೊತ್ತಿರಲಿಲ್ವೇ? ರಾಮನಿಗೂ ಆಸ್ತಿನಲ್ಲಿ ಪಾಲಿದೆಯಾ? ಮತ್ತೆ ಈ ಎಲ್ಲ ಆಸ್ತಿ ಯಾರ ಹೆಸರಲ್ಲಿ ಇರೋದು ಅಪ್ಪಣ್ಣ? ಹೇಳು, ಯಾರು ಈ ಆಸ್ತಿಗೆಲ್ಲ ಒಡೆಯ?